ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ಸ್ನ ಮಕ್ಕಳಿಗೆ ಪಾಠ ಮಾಡಲಿ ಅಂತ ಅಪಾಯಿಂಟ್ ಮಾಡಿರ್ತಾರೆ. ಆದರೆ ಈ ಹಳ್ಳಿ ಐಕ್ಳು ಸಿನಿಮಾದಲ್ಲಿ ಪಾಪ ಅವರು ಪಾಠ ಮಾಡೋಕ್ಕೆ ಅಂತ ಸ್ಕೂಲಿಗೆ ಬಂದರೆ ಇವರು ಸಿಕ್ಕಾಪಟ್ಟೆ ಕಾಟ ಕೊಡ್ತಾರಂತೆ. ಸೊ ಬಿಲ್ಡಪ್ ಬಾಬು. ಸೊ ಈ ಬಿಲ್ಡಪ್ ಬಾಬು ಏನೆಲ್ಲ ಕಾಟ ಕೊಡ್ತಾರೆ ಕೆಲವೊಂದಿಷ್ಟು ಹೇಳಿದ್ರು ಅವರು. ಯಾಕೆ ಸರ್ ಯಾಕೆ ಕಾಟ ಕೊಡ್ತೀರಾ, ಯಾಕೆ? ಏನಿಲ್ಲ ಸರ್, ಏನು ಕಾಟ ಕೊಡಲ್ಲ. ಅಲ್ಲ, ನೀವು ಸ್ಟೇಜ್ ಮೇಲೂ ಅದೇ ಹೇಳಿದ್ರಿ, ನನ್ನ ಒಂಥರ ಕಾಮಿಡಿ ಪೀಸು, ನಾನು ಸಿಕ್ಕಾಪಟ್ಟೆ ಕಾಟ ಕೊಡ್ತೀನಿ ಅಂತ. ಯಾಕೆ ಕಾಟ ಕೊಡೋವಂಥ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ? ಎಲ್ಲರಿಗೂ ಎದುರಿಸ್ತಾ ಇದ್ರಿ ಮುಂಚೆ ಎಲ್ಲ. ಸರ್ ಅದೆಲ್ಲ ಇರಬೇಕಲ್ಲ ಸರ್, ಒಂದೇ ಮಾಡೋಕ್ಕಾಗಲ್ಲ, ಎಲ್ಲನೂ ಮಾಡಬೇಕು. ಒಬ್ಬ ಕಲಾವಿದ ಆದಮೇಲೆ 0 ಇಂದ ನಂಬರ್ 1ವರೆಗೂ ಹೋಗ್ಬೇಕು ಅಲ್ವಾ? ನಾನು ನಂಬರ್ 1 ಇರ್ತೀನಿ, 0 ಇರ್ತೀನಿ ಅಲ್ಲ. ಬಂದಿದ್ದ ಕ್ಯಾರೆಕ್ಟರ್ ನಾವು ಪರಿಪೂರ್ಣವಾಗಿ ಅದಕ್ಕೆ ಜೀವ ತುಂಬಿದ್ರೇ ಅವನು ಒಬ್ಬ ಕಲಾವಿದ ಆಗೋದು. ಯಾಕೆ ನಿಮ್ಮನ್ನು ನೋಡಿದಾಗೆಲ್ಲ ಮುಂಚೆ ಎಲ್ಲ ಏನಂದರೆ ಸ್ವಲ್ಪ ಬಿಲ್ಡಪ್ ಅಂದರೆ ಮೀನ್ಸ್ ಎದುರಿಸೋದು, ನಿಮ್ಮನ್ನು ನೋಡಿದ್ರೆ ಭಯ ಅನಿಸ್ಬೇಕು, ಒಂದು ಇಲ್ಲ ಬೈಕೋಬೇಕು ಆಡಿಯನ್ಸು, ಆ ಥರ ಪಾತ್ರಗಳು ಮಾಡ್ತಾಯಿದ್ರಿ. ಸೊ ಇಲ್ಲಿ ಹೇಗೆ ಜನ ನಿಮ್ಮನ್ನು ನೋಡಿ ಎಂಜಾಯ್ ಮಾಡ್ತಾರಾ ಈ ಪಾತ್ರ ನೋಡಿ, ಅಥವಾ ಬೈಕೋತಾರ? ಸರ್ ಅದು ಏನಂದರೆ ನಮಗೂ ಸುಮಾರು ವರ್ಷಗಳೇ ವಿಲನ್ ಜೊತೆ ಹಿಂದೆ ನಿಂತ್ಕೊಂಡು ಫೈಟ್ ಮಾಡ್ಕೊಂಡು ಅದು ಇದು ಹೊಡೆದು ಸಾಕಾಗೋಗಿದೆ, ಎಲ್ಲ ಸಾಕಾಗೋಗಿದೆ. ನೋಡೋಣ, ಇದೊಂದು ಹೊಸ ಪ್ರಯತ್ನ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ. ಓಕೆ, ಏನೆಲ್ಲಿ ಕಾಟ ಕೊಡ್ತೀರಾ ಮೇಡಮ್? ಹೇಳಿ, ಈಗ ಡೈರೆಕ್ಟೇ ಸಿಕ್ಕಿದ್ದಾರೆ. ಇಲ್ಲೇ ಹೇಳ್ಬಿಟ್ರೆ ನಾವು ಆಕ್ಚುಲಿ ನೀವು ಎಲ್ಲ ಅಲ್ಲ ಸಿನಿಮಾ ನೋಡ್ಬೋದು. ಇನ್ನೊಂದೇನಂದ್ರೆ ಇದಕ್ಕೆಲ್ಲ ಕಾರಣ ಅವರು, ಯಾಕೆ ಬರೆದಿರೋದು ಅವರು. ಪಾಪ ಇವ್ರದೆಲ್ಲ ತಪ್ಪು, ಅವ್ರದ್ದು ತಪ್ಪು. ಹೇಗೆ ಹೋಗ್ತೀರಿ ಸರ್ ಈ ಕ್ಯಾರೆಕ್ಟರ್ ಯಾವ ತರ ಹೋಗುತ್ತೆ ಟ್ರ್ಯಾಕ್? ಏನ್ ಬರಲ್ಲ ಸರ್, ಪಾತ್ರ ಅಂತ ಬಂದಾಗ ಪ್ರತಿ ಪಾತ್ರಗಳನ್ನೂ ಜೀವ ಇರುತ್ತೆ. ಹಾಗಾಗಿ ಯಾವ ಪಾತ್ರ ನಾವು ಕೀಳಾಗಿ ತಪ್ಪಾಗಿ ಕೆಟ್ಟದಾಗಿ ಆ ಥರ ನೋಡ್ಬಾರ್ದು. ಪ್ರತಿ ಪಾತ್ರನೂ ಒಳ್ಳೆ ಪಾತ್ರ. ನಾವು ಕಸ ಗುಡಿಸೋದು ಅಂತ ಹೇಳಿದ್ರೆ ಅದೂ ಅಯ್ಯೋ ಕಸ ಗುಡ್ತಾರೆ ಅದಲ್ಲ, ಅದು ಒಂದು ಪಾತ್ರ. ಆ ಪಾತ್ರ ಇಲ್ಲ ಇನ್ನೊಂದು ಪಾತ್ರಕ್ಕೆ ಬಿಲ್ಡಪ್ ಇಲ್ಲ. ಹೆಂಗ್ ವರ್ಕೌಟ್ ಆಗುತ್ತೆ ಅಂದರೆ ನಿಮ್ಮ ಸಿನಿಮಾದಲ್ಲಿ ಓವರಾಲು ಆಡಿಯನ್ಸ್ಗೆ ಜಾಸ್ತಿ ಕಾಮಿಡಿಯಾಗೆ ನೋಡೋಕೆ ಎಂಜಾಯ್ ಮಾಡ್ಕೊಂಡು ನೋಡೋ ಒಂಥರದ ಟ್ರಾವೆಲ್ ಆಗುತ್ತಾ, ಅಥವಾ ಜಸ್ಟ್ ಸೀರಿಯಸ್ ಆಗಿ ಎಂಜಾಯ್ ಮಾಡ್ಕೊಂಡು? ಪ್ರತಿ ಸೀನು ನಿಮಗೆ ಸೀನ್ ಟು ಸೀನ್ ಕಾಮಿಡಿ ಇರುತ್ತೆ. ನಿಮಗೆ ಸೀರಿಯಸ್ ಅಷ್ಟು ಸಬ್ಜೆಕ್ಟ್ ಹೇಳಿದ್ರು ಅಲ್ಲಿಂದ ಬಂದು ಮತ್ತೆ ನಿಮಗೆ ಎಂಡಿಂಗ್ ಅಷ್ಟಕ್ಕೆ ಬಂದಾಗೆ ಜನ ನಗ್ಬಿಟ್ಟು ಆ ಸೀನ್ ಮರ್ತ್ಬಿಟ್ಟಿರ್ತಾರೆ. ಓಕೆ, ಸೊ ಏನು ಮೆಸೇಜ್, ಏನಾದರೂ ಮೆಸೇಜು ಸಿಗುತ್ತಾ ಈ ಸಿನಿಮಾ? ಖಂಡಿತವಾಗ್ಲೂ ಮೆಸೇಜ್ ಸಿಗುತ್ತೆ ಸರ್. ಪ್ರತಿಯೊಂದು ತಂದೆ ತಾಯಿ ಇರ್ಬೋದು, ಒಂದು ಏಜ್ 18-20 ಹುಡುಗರ ಏಜಿಗೆ ಇರ್ಬೋದು, ಮತ್ತೆ ಒಂದು ಹುಡುಗಿಗಿರ್ಬೋದು, ನೋಡೋಂಥ ಪ್ರತಿ ಪಾತ್ರಗಳು ಕೂಡ ಒಂದು ಡೆಸ್ಟಿನಿ ಅಂತ ಇರ್ತಿದೆ. ನೋಡ್ದ ಆಡಿಯನ್ಸು ಗುರು ಇವ್ನು ಹಿಂಗೆ ನಾವು ಹಿಂಗೆ ಬದುಕಬೇಕು, ಹಿಂಗೆ ಬಾಳ್ಬೇಕು ಅನ್ನೋ ಫೀಲ್ ಕೊಡುತ್ತೆ. ಸೊ ಅಂದ್ರೆ ಎಲ್ಲ ಅವ್ರವ್ರು ಕನೆಕ್ಟ್ ಆಗುತ್ತೆ ಕೆಲವೊಂದು ಕ್ಯಾರೆಕ್ಟರ್. ಖಂಡಿತವಾಗ್ಲೂ ಪ್ರತಿ ಪಾತ್ರನೂ ಎಲ್ಲರೂ ಕನೆಕ್ಟ್ ಆಗುತ್ತೆ ಸರ್. ಈ ಸಿನಿಮಾ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಜನಕ್ಕೆ? ಅಥವಾ ಈಗ ಯಾಕೆಂದರೆ ಸಿನಿಮಾಗೆ ಜನ ಬರೋದು ಕಡಿಮೆ ಇದ್ದಾರೆ, ಅಂದರೆ ಆಡಿಯನ್ಸ್ ಕಡಿಮೆ ಇದೆ ಈಗ. ಇವನ್ ಸುಮ್ಮನೆ ಇದೆ ನೆಗೆಟಿವ್ ಅಂತಲ್ಲ, ಎಷ್ಟೋ ಜನ ಸಿನಿಮಾ ನೋಡೋಕೆ ಬರ್ತಿಲ್ಲ. ಒಂದು ನಾನು ಓಪನ್ ಆಗಿ ಹೇಳ್ಬೇಕು ಅಂದರೆ, ನನಗೆ ಇದು ಚೊಚ್ಚಲ ಸಿನಿಮಾ ಇರ್ಬೋದು, ಬಟ್ ನಾನು ತಿಳುವಳಿಕೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ, ನಮ್ಮ ಆಡಿಯನ್ಸ್ಗೆ ಒಂದೊಳ್ಳೆ ಸಿನಿಮಾ, ಒಳ್ಳೆ ಊಟ ಕೊಟ್ಟರೆ ಖಂಡಿತ ಬಂದು ನೋಡ್ತಾರೆ, ಖಂಡಿತ ಒಂದು ಮಾಡ್ತಾರೆ. ನಾವು ತೆಗಿಯೋರೇ ಸರಿಯಾಗಿ ತೆಗಿಲಿಲ್ಲ, ಒಂದೊಳ್ಳೆ ಸಬ್ಜೆಕ್ಟ್ ಇಲ್ಲ, ನಾವೇನೋ ಯಾರನ್ನೋ ನೆಚ್ಚಕ್ಕೋಸ್ಕರ ಸಿನಿಮಾ ಮಾಡ್ತೀವಿ ಅಂತ ಬಂದರೆ ಆಡಿಯನ್ಸ್ ಆಟೋಮೆಟಿಕ್ ನಮ್ಮ ಸೈಡ್ ಕರ್ಕೊಂಡು ಹೋಗ್ತಾರೆ. ಸೊ ಅಂದರೆ ಇದರಲ್ಲಿ ಯಾವ್ದು ನೀವು ಹೇಳಿದ್ರಿ, ಯಾರು ಹೀರೋಯಿನ್ಸ್ ಅಂತ ಇಲ್ಲ, ಕಂಟೆಂಟೇ ಹೀರೋ ಅಂತ. ಓಕೆ, ಇಲ್ಲ ಆ್ಯಕ್ಚುಲಿ ಏನಂದರೆ ಪ್ರತಿ ಪಾತ್ರಗಳು ನಿಮಗೆ ಒಂದೊಂದು ಸ್ಟೋರಿ ಹೇಳ್ಕೊ ಹೋಗೋದ್ರಿಂದ ನಿಮ್ಗೆ ಯಾವುದೇ ಪಾತ್ರಗಳು, ಈಗ 4 ಜನ ಹುಡುಗರುಗಳು ಅಂತ ಹೇಳ್ತೀವಿ, ಅವ್ರ ಮೇಲೇ ಸಿನಿಮಾ ಪ್ಲೇ ಆಗುತ್ತೆ, ಅವ್ರ ಜೊತೆಗೆ ಪ್ರತಿ ಪಾತ್ರಗಳು ಟ್ರಾವೆಲ್ ಆಗುತ್ತೆ. ಆ ಟ್ರಾವೆಲ್ ಆಗೋ ಪಾತ್ರಗಳೆಲ್ಲವೂ ಕೂಡ ಒಂದೊಂದು ಕಥೆಗಳು ಹೇಳ್ತೇವೆ. ಜೀವನ ಅಂದರೆ ಏನು, ಹೆಂಗೆ ಬದುಕಬೇಕು, ಹೆಂಗೆ ಬಾಳ್ಬೇಕು ಅಂದರೆ ನಿಮಗೆ ನೋಡಿದಾಗ ಒಂದೊಂದು ಪಾತ್ರಗಳು ಇದು ನಂದೇ ಜೀವನ, ಇದು ನಂದೇ ಪಾತ್ರ ಅನ್ನೋ ಫೀಲ್ ಕೊಡುತ್ತೆ. ಹಾಗೆ ಪ್ರತಿ ಪಾತ್ರಗಳಿಗೂ ಜೀವ ಇದೆ. ನಮ್ಮ ಆಡಿಯನ್ಸ್ಗೆ ಒಂದು ಮೆಸೇಜ್ ಅಂತೂ ಖಂಡಿತ ಇರುತ್ತೆ. ಇವರು ಏನು ಈ ಪಾತ್ರ ಮಾಡ್ತಾ ಇದ್ದಾರೆ? ಇವ್ರು ಬಂದ್ಬಿಟ್ಟು ಸಿದ್ದು ಕ್ಯಾರೆಕ್ಟ್ರು, ಹಳ್ಳಿ ಹುಡುಗಿ, ಹಳ್ಳಿ ಹುಡುಗಿ ಒಂದು ಲವ್ ಟ್ರ್ಯಾಕಿಂಗ್ ಪ್ಲೇ ಆಗ್ತಾ ಹೋಗುತ್ತೆ. ಎಲ್ಲರೂ ಲವ್ ಇಲ್ಲ ಸಿನಿಮಾದಲ್ಲಿ. ಹಂಗೇನೆ ಒಂದು ಆ ಏಜ್ ಹುಡುಗರಿಗೆ ಒಂದು ಲವ್ ಬೇಕು, ಒಂದು ಫೀಲ್ ಕೊಡಬೇಕು, ಆ ಫೀಲ್ ಹಂಗೆ ಪ್ಲೇ ಆಗ್ತಾ ಹೋಗುತ್ತೆ. ಒಂದು ಸೈಡಾ ಟು ಸೈಡಾ? ಎರಡು ಸೈಡ್ ಇರುತ್ತೆ. ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ತೀನಿ ಸರ್. ಕ್ಲೈಮ್ಯಾಕ್ಸ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಅಂದರೆ ನೀವು ಮುಂಚೆ ಯಾವ್ದಾದ್ರು ಮಾಡಿದ್ರ, ಹೇಗೆ ಈ ಸಿನಿಮಾಗೆ ಕನೆಕ್ಟ್ ಆದ್ರಿ? ನಮಸ್ಕಾರ, ನನ್ನ ಹೆಸರು ವಿನತಾ. ಆ ಕಡೆ ನನ್ನ ಹೆಸರು ವಿನತಾ. ಇದು ನನ್ನ ಮೊದಲನೇ ಸಿನಿಮಾ. ಹಳ್ಳಿ ಐಕ್ಳು ಅಂತ ಸಿನಿಮಾದಲ್ಲಿ ಇವಾಗ ಒಂದು ಹಳ್ಳಿ ರೋಲ್ ಮಾಡ್ತಾ ಇದ್ದೀನಿ, ಹಳ್ಳಿ ಹುಡುಗಿ ರೋಲಲ್ಲಿ. ರೋಲ್ ನನಗೆ ತುಂಬ ಇಷ್ಟ ಆಯಿತು. ಸರ್ ಕತೆ ಹೇಳಿದಾಗ ನಾವು ಹಳ್ಳಿ ಹುಡುಗಿನ ಇದು ಮಾಡಿದ್ರೆ ಇದು ಸಿಗುತ್ತಾ ಅಂತ ಅಂದ್ಕೊಂಡೆ. ಬಟ್ ಕಂಪ್ಲೀಟ್ ಕತೆ ಕೇಳಿದಾಗ ಕ್ಯಾರೆಕ್ಟರ್ ತುಂಬ ವೆಯ್ಟೇಜ್ ಇದೆ, ತುಂಬ ಚೆನ್ನಾಗಿದೆ.
ಮುಂದೆ ಹೇಗೆ ಬರುತ್ತೆ ಅಂತ ನೀವು ನೋಡ್ತೀರಾ. ಶೂಟಿಂಗ್ ಆಯ್ತಾ ಸ್ವಲ್ಪ ಏನಾದ್ರು? ಇಲ್ಲ ಏನೂ ಆಗಿಲ್ಲ. ಓಕೆ, ಹೆಂಗೆ ಉತ್ಸುಕರಾಗಿದ್ದೀರಾ? ಹೆಂಗ್ ಶೂಟ್ ಮಾಡ್ತಾರೆ, ಏನ್ ಕತೆ ತುಂಬಾ ಅಂತ? ಕ್ಯೂರಿಯಾಸಿಟಿ. ಏನ್ ಪ್ರಾಕ್ಟೀಸ್ ಏನಾದ್ರು ಮಾಡ್ತಿದ್ದೀರಾ ಆಕ್ಟಿಂಗ್? ಹೌದು, ವರ್ಕ್ಶಾಪ್ ನಡೀತಾ ಇದೆ. ಆಲ್ಮೋಸ್ಟ್ ಇವಾಗ ಆಗೋಯ್ತು. ಫಸ್ಟ್ ಸಿನಿಮಾ ಅಲ್ವಾ ನಿಮ್ದು? ಹೌದು. ಅಂದ್ರೆ ಏನಾದ್ರು ಭಯ ಅನ್ಸುತ್ತಾ? ಯಾಕಂದ್ರೆ ಆಕ್ಟಿಂಗ್ ಅನ್ನೋದು ಇವನ್ ಪ್ರಾಕ್ಟೀಸ್ ಮಾಡಬೇಕು, ಆದ್ರೂ ಕ್ಯಾಮ್ರಾ ಮುಂದೆ ಹೋದಾಗ ಸ್ವಲ್ಪ ಸೈಕಲ್ ಹೊಡಿಯೋದು. ನಾನು ಮಾಡಲಿಂಗ್ ಮಾಡಿದ್ದೀನಿ, ಸೊ ಆಡ್ ಶೂಟ್ ಎಲ್ಲ ಮಾಡ್ತಾ ಇರ್ತೀನಿ. So ಅನುಭವ ಇದೆ. ಅನುಭವ ಇದೆ. ಓಕೆ, ಅಂದ್ರೆ ಈಗ ಹೋಗಿ ಪ್ರಾಕ್ಟಿಕಲಿ ಮಾಡೋದಷ್ಟೇ ಇರೋದು, ಹೌದು. ಎಕ್ಸ್ಪೀರಿಯನ್ಸ್ ಇದೆ. ಓವರಾಲ್ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್ ಓವರ್ ಸಿನಿಮಾ ಬಗ್ಗೆ ಅಂದರೆ ಒಂದೊಳ್ಳೆ ಊಟ ಕೊಡ್ಬೋದು ಸರ್ ಆಡಿಯನ್ಸ್ಗೆ. ಮಿಕ್ಸ್ ಊಟ ಖಂಡಿತವಾಗ್ಲೂ ಎಲ್ಲ ಎಲ್ಲ ಸಿಗುತ್ತೆ. ನಿಮಗೆ ಕಾಮಿಡಿ ಸಿಗುತ್ತೆ, ಫ್ಯಾಮಿಲಿ ಸೆಂಟಿಮೆಂಟ್ ಸಿಗುತ್ತೆ, ಮತ್ತು ಆ ಏಜ್ ಹುಡುಗರು ಹೆಂಗೆ ಲೈಫ್ ಎಂಜಾಯ್ ಮಾಡ್ತಾರೆ ಅಂತ ಸಿಗುತ್ತೆ. ಒಂದಷ್ಟು ಎಲ್ಲ ವಿಷಯಗಳು ಸಿಗುತ್ತೆ ಸರ್. ಈ ಹುಡುಗಿ ಇವಳು ಬಂದ್ಬಿಟ್ಟು ಇವಳು ಬಂದ್ಬಿಟ್ಟು ಗೌಡನ ಮಗಳು ಪಾತ್ರ ಮಾಡ್ತಿದ್ದಾಳೆ. ಓಕೆ, ಆಯಿತಾ, ಒಂದೊಳ್ಳೆ ಮೆಸೇಜ್ ಕೊಡ್ತಾರೆ. ಒಂದು ಓಡೋಗೋಕ್ಕೆ ಬಯಸಂಥ ಹುಡುಗಿಯರು ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದಾಗ ಹೆಂಗಿರ್ತದೆ ನನ್ನ ಒಂದು ಮೆಸೇಜ್ ಈ ಹುಡುಗಿ ಮುಖಾಂತರ ಹೇಳಿಸ್ತೀನಿ. ಸೊ ಏನು ಹೆಂಗ್ ಹುಡುಕಿದ್ರೆ ಅವ್ರ ಅಮ್ಮನ ಥರನೇ ಇದು ಕಾಣಿಸ್ತಾರೆ, ಯಾಕೆಂದ್ರೆ ಅಲ್ಲಿ ಪರಿಚಯ ಇಲ್ಲ ಸರ್, ಪ್ರತಿ ಪಾತ್ರಗಳು ನಿಮಗೆ ಹಾಗೇನೆ. ಅದು ಈ ಒಂದು ಮೆಂಬರ್ ಪಾತ್ರ ಮಾಡಿಸ್ತಾ ಇದ್ದೀನಿ. ಒಂದೊಂದು ಪಾತ್ರಗಳನ್ನ ಅಂದರೆ ಒಂದೊಂದು ಪಾತ್ರಗಳು ಬಂದಾಗ ನಿಮಗೆ ಆ ಪಾತ್ರಗಳಿಗೆ ಜೀವ ತುಂಬಂಗೆನೆ ಕ್ಯಾರೆಕ್ಟರ್ಗಳು ಹಾಕಿರೋದು. ಅಲ್ಲ, ಜೀವ ತುಂಬೋದ್ರ ಜೊತೆಗೆ ಸೊ ಫೇಸು ಎಲ್ಲ ಹೋಲಿಕೆ ಆಗುತ್ತೆ. ಅದಕ್ಕೆ ಹಂಗೇನೆ ಹಾಕಿರೋದು ನಾನು ನಿಮಗೆ. ಅದಕ್ಕೆ ಹೇಳಿದ್ದು ಪ್ರತಿ ಪಾತ್ರಗಳು ಒಂದನ್ನು ರ್ಯಾಶ್ ಆಗಿರೋ ಕ್ಯಾರೆಕ್ಟರ್ಗೆ ರ್ಯಾಶ್ ಆಗಿರೋಂಥನ್ನೇ ವ್ಯಕ್ತಿನೇ ನಾನು ಪರಿಚಯಿಸ್ತಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಸಾಫ್ಟಾಗೇನೆ, ಕಾಮಿಕಾಗಿರೋ ಕಾಮಿಕಾಗೇನೆ. ಅಂದರೆ ಪ್ರತಿ ಪಾತ್ರಗಳಿಗೂ ಅಂಥವರೇ ಬೇಕು ಅಂತ ನಾನು ಚೂಸ್ ಮಾಡಿ ಹಾಕಿದ್ದೀನಿ ಸರ್. ಬಟ್ ಎಲ್ಲದೂ ಕರೆಕ್ಟ್ ಇದೆ ಸರ್. ಬಟ್ ಒಂದು ವಿಷಯ ಏನಂದ್ರೆ, ಹೇಳಿ ಪಾಪ ಇವ್ರನ್ನ ರ್ಯಾಶಿಗರನ್ನು ತಗೊಂಡು ಕಾಮಿಡಿ ಪೀಸ್ ಮಾಡ್ಬಿಟ್ಟಿದ್ರೆ ಸರ್. ಅದೇನೇ ಲೈಫು. ನಿಮಗೆ ರ್ಯಾಶ್ ಆಗಿ ತೋರಿಸಿದ್ರೆ ಸಿನಿಮಾ ನಿಮ್ ಕಾಮನ್ನು. ಇವನ್ನ ನೀವು ಅವ್ನ ಆ ಸಿನಿಮಾದಲ್ಲಿ ನೋಡಿ ಈ ಸಿನಿಮಾ ಹಿಂಗೆ ಅಂದ್ಬಿಡ್ತೀರಾ. ಇವನ್ನ ವಿಭಿನ್ನವಾಗಿ ತೋರಿಸಿದಾಗ ಇವನ್ ಯಾರೋ ಗುರು ಹೊಸ ಪರಿಚಯನ ಫೀಲ್ ಕೊಡುತ್ತೆ ಸರ್. ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಪಾತ್ರನ, ಯಾಕಂದ್ರೆ ನೀವು ಅಲ್ಲಿ ಮಾಡ್ತಿದ್ದು ಬೇರೆ, ಇಲ್ಲಿ ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀನಿ ಸರ್. ಯಾಕೆಂದರೆ ನಮ್ಮ ನೆಟಿವಿಟಿ ಅಲ್ವಾ, ಲ್ಯಾಂಗ್ವೇಜು ಹಳ್ಳಿದು ತುಂಬ ಚೆನ್ನಾಗಿ ಮಾಡ್ತೀನಿ, ಖುಷಿ ಇದೆ. ಓಕೆ, ಒಳ್ಳೇದಾಗಲಿ ಸರ್, ಆಲ್ ದ ಬೆಸ್ಟ್. ಹಳ್ಳಿ ಐಕ್ಳು, ಹಳ್ಳಿ ಮಾಸ್ಟ್ರು ಸಿನಿಮಾ ಹೆಂಗೆ ಇಟ್ಟಾಯ್ತು ಅದೇ ಥರ ಇಟ್ಟಾಗಲಿ. ಖಂಡಿತ ಸ್ಟೇಜ್ ಮೇಲೆ ಅದನ್ನೇ ನೆನೆಸ್ಕೊಂಡ್ರು.